ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ಎಲ್ಲ ಅಮ್ಮು ಮದುವೆ ಖುಷಿಯಲ್ಲಿ ತುಂಬಾ ಡ್ಯಾನ್ಸ್ ಮಾಡ್ತಾ ಖುಷಿಯಾಗಿರ್ತಾರೆ. ಆವಾಗ ಸೂರ್ಯಕಾಂತನಿಗೆ ಎದೆ ಹಿಡ್ಕೊಳ್ಳುತ್ತೆ ಖುಷಿಗೆ. ಆಗ ಮನೆಯವರೆಲ್ಲರೂ ಅವನನ್ನು ಉಪಚರಿಸ್ತಾ ಇರ್ತಾರೆ. ಆಗ ಅವ್ರ ಹೆಂಡತಿ ಹೇಳ್ತಾಳೆ, ರೀ ನಂಗೆ ಗೊತ್ತಿದೆ ರೀ ನಿಮ್ಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ. ಹಾಗಂತೇಳಿ ಇಷ್ಟು ಖುಷಿ ಪಟ್ಟರೆ ನಿಮ್ಮ ಆರೋಗ್ಯಕ್ಕೆ ಏನಾಗಬೇಕು ಹೇಳಿ. ನೋಡಿ, ನೀವು ಇಷ್ಟು ಖುಷಿ ಪಟ್ಟಕ್ಕೆ ಎದೆ ಹಿಡ್ಕೊಂಡಿದ್ದೆ. ನಿಮಗೆ ಮೊದಲು ಹೋಗಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೇವೆ ನಿಮ್ಮನ್ನು, ಮೊದಲು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಹೇಳ್ತಾಳೆ. ಆವಾಗ ಸೂರ್ಯಕಾಂತ್ ಹೇಳ್ತಾನೆ, ನೋಡು ಹಾಗೇನು ಬೇಡ, ನಂಗೆ ತುಂಬಾ ಖುಷಿ ಆಗ್ತಿದೆ. 30 ವರ್ಷಗಳ ಕನಸು ಇವಾಗ ನನಸಾಗ್ತಿದೆ, ಎಲ್ಲ ನನ್ನ ಮಗಳಿಂದ. 30 ವರ್ಷಗಳ ಹಿಂದೆ ಒಡ ಹುಟ್ಟಿದವಳಿಗೆ ಈ ರೀತಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ನಮ್ಮ ಬೆನ್ನ ಹಿಂದೆಗೆ ಚೂರಿ ಹಾಕಿ ಯಾರನ್ನೋ ಕಟ್ಕೊಂಡು ಬಂದಳು. ಆದರೆ ಇವಾಗ ಅದೇ ಕನಸನ್ನು ನನ್ನ ಮಗಳು ಈಡೇರಿಸ್ತಿದ್ದಾಳೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅಮ್ಮು, ನಂಗೆ ಪ್ರಾಮಿಸ್ ಮಾಡು, ನಿಜ ಅಲ್ವಾ, ನನ್ನ ಕನಸನ್ನು ನೀನು ಈಡೇರಿಸ್ತೀಯ ಅಲ್ವಾ ಅಂತ ಹೇಳ್ತಾನೆ. ಆವಾಗ ಅಮ್ಮಗೆ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ. ಇನ್ನು ಅವರ ಅಮ್ಮ ಹೇಳ್ತಾರೆ, ಅಮ್ಮು ಮೊದಲು ಪ್ರಾಮಿಸ್ ಮಾಡು ಅಪ್ಪಂಗೆ ಅಂತ ಹೇಳ್ತಾರೆ. ಆದರೆ ಅಮ್ಮು ನೆನಪಾಗ್ತಾ ಇರ್ತದೆ ಸಿದ್ದುದೆ. ಅಲ್ಲ, ನಾನು ಏನು ಮಾಡಲಿ, ಸಿದ್ದಿಗೆ ಪ್ರಾಮಿಸ್ ಮಾಡಿದ್ದೇನೆ, ಇಲ್ಲಿ ನೋಡಿದ್ರೆ ಅಪ್ಪನಿಗೆ ಪ್ರಾಮಿಸ್ ಮಾಡ್ತಿದ್ದೇನೆ, ಏನು ಮಾಡಲಿ ಅಂತ ಹೇಳ್ತಾ ಇರ್ತಾಳೆ ಮನಸ್ಸಲ್ಲಿ. ಇನ್ನು ಹಾಗೂ ಹೇಗೋ ಅಪ್ಪನಿಗೆ ಆಣೆ ಮಾಡ್ತಾಳೆ. ಆಯ್ತಪ್ಪ, ನೀವು ಹೇಳ್ದಾಗೆ ಮಾಡ್ತೇನೆ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾಳೆ. ಇನ್ನು ಈ ಕಡೆ ಅಮ್ಮು ತುಂಬಾ ಟೆನ್ಷನ್ ಮಾಡಿಕೊಂಡು ಆಚೆಯಿಂದ ಈಚೆ ಹೋಗ್ತಾ ಇರ್ತಾಳೆ. ಆಗ ಅಲ್ಲಿಗೆ ವಲ್ಲಭ ಬರ್ತಾನೆ. ವಲ್ಲಭ ಬಂದು ಕೇಳ್ತಾನೆ, ಏನೇ ಮಾಡ್ತಿದ್ಯಾ ಕಪಿ, ಏನು ಮಾಡ್ತಿದ್ಯಾ? ಓ, ಹುಡುಗ ಹೇಗೋ ಫಿಕ್ಸ್ ಆಗಿದ್ದಾನಲ್ವಾ, ಇನ್ನೇನಿದ್ರು ಅಮೇರಿಕಕ್ಕೆ ಹೋಗಿ ಬಿಡೋದು. ಅಬ್ಬಾ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅಲ್ಲ, ನಿಂತ್ರ ಒಂದು ನಾನೊಂದು ಕೇಳಲಾ? ನೀನು ಏನೂ ಅಂದ್ಕೊಳ್ಳಿಲ್ಲ ಅಂದರೆ ನಿನ್ನ ಹುಡುಗನೊಂದು ಫೋಟೋ ತೋರಿಸ್ತೀಯಾ? ನಾನು ಆ ಫೋಟೋ ನೋಡಿ ತುಂಬಾ ಖುಷಿ ಪಡ್ತೇನೆ. ಪಾಪ ಅವನ ಜೀವನ ಏನಾಗುತ್ತೋ ಏನೋ. ಅವ್ನ ಫೋಟೋನ ಒಂದು ಪ್ರಿಂಟ್ ಹಾಕಿ ಇಟ್ಕೊಳ್ತೇನೆ, ಯಾಕಂದರೆ ನಿನ್ನನ್ನು ಸಹಿಸ್ಕೊಳ್ಬೇಕಲ್ವಾ ಅಂತ ಹೇಳ್ತಾನೆ. ಆಗ ಅಮೂಲ್ಯಂಗೆ ತುಂಬಾ ಸಿಟ್ಟು ಬರುತ್ತೆ. ನೋಡು ಕಾಡು ಪಾಪ, ಸುಮ್ಮನೆ ಇದ್ದು ಬಿಡು, ಏನು ಮಾತಾಡೋಕ್ಕೆ ಬರಬೇಡ, ನಂಗೆ ಮೊದಲೇ ಟೆನ್ಷನಲ್ಲಿದ್ದೇನೆ ಅಂತ ಹೇಳ್ತಾಳೆ. ಆಗ ವಲ್ಲಭ ಹೇಳ್ತಾನೆ, ಏನೇ ಟೆನ್ಷನ್ ನಿಂದು, ನೀನು ಹೇಗೋ ಮದುವೆ ಆಗಿ ಹೋಗ್ತೀಯ, ಇನ್ನೇನು ಟೆನ್ಷನ್ ಮಾಡ್ಕೋಬೇಕಾದವನು ನಿನ್ನ ಕಟ್ಕೊಳ್ತಾನಲ್ಲ, ಅವನಿಗಿರಬೇಕು ಟೆನ್ಷನ್, ನಿಂಗೇನೋ ಟೆನ್ಷನ್. ಅಷ್ಟೇ ಅಲ್ಲ, ನೀನು ಹೇಳಿದ್ಯಾ ಅಲ್ವಾ, ನಾನು ಸಿದ್ದುನೇ ಮದುವೆ ಆಗ್ತೇನೆ, ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ. ಎಲ್ಲಿ ಹೋಯ್ತು ನಿನ್ನ ಚಾಲೆಂಜ್ ಅಲ್ಲ? ಈಗ ನೋಡಿದರೆ ಅಪ್ಪ ಹೇಳ್ದವರೇ ಮದುವೆ ಆಗ್ತಿದ್ಯಾ. ನೋಡು, ಆ ಸಿದ್ದು ಒಳ್ಳೆಯವನಲ್ಲ, ಮುಚ್ಕೊಂಡು ಅಪ್ಪ ಅಮ್ಮ ಹೇಳ್ದವರೇ ಮದುವೆ ಆಗು, ಗೊತ್ತಾಯ್ತಲ್ಲ ಕಪಿ ಅಂತ ಹೇಳ್ತಾನೆ. ಇನ್ನು ಅಲ್ಲಿಗೆ ಸುಂದ್ರನೂ ಬರ್ತಾನೆ. ಸುಂದ್ರ ಬಂದಾಗ ಹೇಳ್ತಾನೆ, ನೋಡಿ ಚಿಕ್ಕಪ್ಪ, ಮದುಮಗಳು ಇಲ್ಲೇ ನಿಂತಿದ್ದಾಳೆ ನೋಡಿ ಅಂತ ಹೇಳ್ತಾನೆ. ಇನ್ನು ಸುಂದ್ರ ಹೇಳ್ತಾನೆ, ಆಯ್ತು ವಲ್ಲಭ, ನೀನು ಮೊದಲು ಹೋಗು ಅಂತ ಹೇಳ್ತಾನೆ. ಇನ್ನು ವಲ್ಲಭ ಅವಳಿಗೆ ಬೈಕೊಂಡು ಹೋಗ್ತಾನೆ. ಇನ್ನು ಸುಂದರ ಹೇಳ್ತಾನೆ, ನೋಡಮ್ಮು, ನಂಗೆ ತುಂಬಾ ಖುಷಿ ಆಗ್ತಿದೆ. ನಾನು ನಿನಗೆ ಹೇಳಿದ್ದಕ್ಕೆ ಕಾರಣನೋ ಅಥವಾ ನಿನಗಾಗಿ ಬುದ್ಧಿ ಬಂತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀನು ಪ್ರೀತಿಸಿದ ಹುಡುಗನನ್ನು ಬಿಟ್ಟು ನೀನು ಅಪ್ಪ ಅಮ್ಮ ನೋಡಿದ ಹುಡುಗನ ಮದುವೆ ಆಗ್ತಿದ್ದಲ್ಲ, ಅಷ್ಟೇ ಖುಷಿ ಕಣಮ್ಮ. ನೀನಾದರೂ ನಿಮ್ಮ ಅಪ್ಪ ಅಮ್ಮನಿಗೆ ಖುಷಿ ಕೊಡು. ನೋಡು, ಅವರು ಒಂದು ನಿರ್ಧಾರ ಮಾಡಿದಾರಂದರೆ ಅದರಿಂದ ನಿನಗೆ ತುಂಬಾ ಒಳ್ಳೆಯದಾಗುತ್ತೆ, ನೀನು ಅವರನ್ನೇ ಮದುವೆ ಆಗಬೇಕು ಅಂತ ಹೇಳ್ತಾನೆ. ಇನ್ನು ಈ ಕಡೆ ಗಿರಿಜಾ ಅಡುಗೆ ಮಾಡ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಮೀನಾ ಬರ್ತಾಳೆ. ಮೀನಾ ಬಂದು ಕೇಳ್ತಾಳೆ, ಅಲ್ಲ ಅತ್ತೆ, ನಂಗೊಂದು ಡೌಟ್ ಇದೆ, ಕೇಳಲಾ ಅಂತ ಹೇಳ್ತಾಳೆ. ಆಗ ಗಿರಿಜಾ ಹೇಳ್ತಾಳೆ, ಏನೇ ಡೌಟ್ ನಿಂದು ಕೇಳೆ, ನಿನ್ಗೆ ಏನೇ ಡೌಟ್ ಇದ್ರೂ ನಾನು ಸಾಲ್ವ್ ಮಾಡ್ತೇನೆ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ, ಮೊದಲು ಕೇಳು ಅಂತ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ಅಲ್ಲ, ಪಕ್ಕದ ಮನೆಯವರಿಗೆ ಅಮ್ಮುಗೆ ಹುಡುಗ ಫಿಕ್ಸ್ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಯಿತು, ಅಷ್ಟೇ ಅಲ್ಲ ಇನ್ನು 3 ದಿನದಲ್ಲಿ ಮದುವೆ ಅಂತಲೂ ನಿಮಗೆ ಗೊತ್ತಾಯಿತು. ಅಲ್ಲ, ಅವರಿಗೂ ನಮಗೂ ಕನೆಕ್ಷನ್ ಅಂತೂ ಇಲ್ಲ, ಫೋನ್ ಅಂತೂ ಮಾಡಲ್ಲ, ಮಾತುಕತೆ ಅಂತೂ ಇಲ್ಲವೇ ಇಲ್ಲ. ಹಾಗಿರುವಾಗ ಅಲ್ಲಿ ವಿಷಯ ಇಲ್ಲಿಗೆ ಗೊತ್ತಾಯಿತು, ಏನಾದರೂ ಪಾರಿವಾಳ ಸಂದೇಶ ತಗೊಂಡು ಬಂತ ಅಂತ ಕೇಳ್ತಾಳೆ. ಆಗ ಗಿರಿಜನಿಗೆ ಹೆದರಿಕೆ ಆಗುತ್ತೆ. ಅಯ್ಯೋ, ಇವಳಿಗೆ ಹೇಗಪ್ಪ ಗೊತ್ತಾಯಿತು ಇದೆಲ್ಲ, ಏನಪ್ಪ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಮೀನಾ ಹೇಳ್ತಾಳೆ, ಅತ್ತೆ, ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ ಅತ್ತೆ, ನಿಮಗೆ ಹೇಗೆ ವಿಷಯ ಗೊತ್ತಾಯಿತು? ಸುಂದರ್ ಚಿಕ್ಕಪ್ಪ ಇತ್ತೀಚೆಗೆ ಅಲ್ಲಿಗೆ ಹೋಗಲೇ ಇಲ್ಲ, ಹಾಗಾಗಿ ಅವರಂತೂ ವಿಷಯ ನಿಮಗೆ ಹೇಳಿಲ್ಲ. ಹಾಗಾದರೆ ವಿಷಯ ಹೇಗೆ ಗೊತ್ತಾಯಿತು ಹೇಳಿ ನನಗೆ ಅದನ್ನು ಅಂತ ಹೇಳ್ತಾಳೆ. ಆಗ ಗಿರಿಜಾ ಹೇಳ್ತಾಳೆ, ಎಲ್ಲರ ಮನೆಯಲ್ಲಿ ಅತ್ತೆ ಬಾಯ್ಬಡ್ಕಿ ಅಂತ ಹೇಳ್ತಾರೆ, ಆದರೆ ನಮ್ಮ ಮನೇಲಿ ಸೊಸೆನೇ ಬಾಯ್ಬಡ್ಕಿ. ಎಷ್ಟು ಮಾತಾಡ್ತೀಯ ಮೀನಾ ನೀನು, ಯಾಕೆ ಈ ರೀತಿ ಮಾತಾಡ್ತೀನಿ ನೋಡು, ಅದೆಲ್ಲ ಏನೂ ಇಲ್ಲ, ನನಗೆ ಏನೋ ಒಂದು ವಿಷಯ ಗೊತ್ತಾಯಿತು, ಹೇಗೋ ಒಂದು ಗೊತ್ತಾಯಿತು, ಬಿಟ್ಬಿಡು, ಅದೆಲ್ಲ ಏನೂ ಬೇಡ, ನೋಡು ನಿಂಗೆ ಏನು ಅಡುಗೆ ಬೇಕಂತ ಹೇಳು, ನಾನು ಮಾಡಿಕೊಡ್ತೇನೆ ಅಂತ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ಅತ್ತೆ ಮಾತು ಬದಲಾಯಿಸ್ಬೇಡಿ, ನಂಗೆ ಹೇಳಿ ಅತ್ತೆ, ನಿಮ್ಮ ವಿಷಯ ಹೆಂಗೆ ಗೊತ್ತಾಯಿತು, ಯಾರು ಹೇಳಿದ್ರು ಅದನ್ನು ನಂಗೆ ಹೇಳಿ ಅತ್ತೆ ಅಂತ ಹೇಳ್ತಾಳೆ. ಆಗ ಗಿರಿಜಾ ಏನೇನೋ ಮಾತಾಡಿ ಮಾತಂತೂ ಮರೆಸ್ತಾಳೆ. ಇನ್ನು ಮೀನಾ ಹೇಳ್ತಾಳೆ, ಅತ್ತೆ, ನೀವು ಮಾತು ಮರೆಸ್ತಿದ್ದೀರಾ, ನಂಗೆ ವಿಷಯ ಗೊತ್ತಾಗಲೇಬೇಕು, ನಿಮಗೆ ಅಲ್ಲಿಯ ವಿಷಯ
ಯಾರು ಹೇಳಿದ್ದು, ಯಾರಿಂದ ನಿಮ್ಗೆ ಗೊತ್ತಾಯ್ತು, ಏನಾದರೂ ಕದ್ದು ಮುಚ್ಚಿ ಅವ್ರ ಹತ್ರ ಮಾತಾಡ್ತಿದ್ದೀರಾ ನೀವು ಅಂತ ಕೇಳ್ತಾಳೆ. ಆಗ ಗಿರಿಜಂಗೆ ತುಂಬಾನೇ ಹೆದರಿಕೆ ಆಗುತ್ತೆ. ಇನ್ನು ಗಿರಿಜಾ ಹೇಳ್ತಾಳೆ, ಅದು ಮೀನಾ, ನಂಗೆ ಜೋರು ನಿದ್ರೆ ಬರ್ತಿದೆ ಕಣೆ, ನಾಳೆ ಬೇರೆ ನಾವು ರೆಡಿ ಆಗಬೇಕು, ಮಾಧವನಿಗೆ ಹುಡುಗಿ ನೋಡೋಕೆ ಹೋಗ್ಬೇಕಲ್ಲ, ನಾನು ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ, ಎಸ್ಕೇಪ್ ಆಗ್ತಾಳೆ. ಇನ್ನು ಮೀನಾ ಯೋಚನೆ ಮಾಡ್ತಿರ್ತಾಳೆ, ಅತ್ತೆ ಏನೋ ಮುಚ್ಚಿಡ್ತಿದಾರಲ್ವಾ, ಇರ್ಲಿ ಇರ್ಲಿ, ಆದಷ್ಟು ಬೇಗ ಬಾಯಿ ಬಿಡಿಸ್ಬೇಕು ಇವರದ್ದು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಬೆಳಿಗ್ಗೆ ಆಗಿರ್ತದೆ. ಅಮ್ಮು ಅಂತೂ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಏನಪ್ಪ ಮಾಡೋದು, ಹೇಗಪ್ಪ ಮದುವೆ ನಿಲ್ಲಿಸೋದು, ಸಿದ್ದುನೇ ನಾನು ಇಷ್ಟಪಡ್ತಿದ್ದ ಹುಡುಗ, ಹೇಗಂತ ಹೇಳೋದು ಅನ್ಕೊಂಡು ತುಂಬಾನೇ ಟೆನ್ಷನ್ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಗಿರಿಜಾ ಸೀರೆ ಹುಡುಕ್ತಾ ಇರ್ತಾಳೆ ಮಾಧವನಿಗೆ ಹುಡುಗಿ ನೋಡೋಕ್ಕೆ ಹೋಗೋಕೆ. ಇನ್ನು ಹುಡುಕ್ತಾ ಇರುವಾಗ ಅವಳಿಗೆ ಒಂದು ಪೆಟ್ಟಿಗೆ ಸಿಗುತ್ತೆ. ಆ ಪೆಟ್ಟಿಗೆಯಲ್ಲಿ ಅಮ್ಮು ಸಣ್ಣದಿಂದ ಇರುವಾಗ ಫೋಟೋ, ಅವಳಿಗೆ ಗೆಜ್ಜೆ, ಅವಳಿಗೆ ಬಳೆ ಎಲ್ಲ ಇರುತ್ತೆ. ಇನ್ನು ಅವಳು ಮೀನನ್ನು ಕರೀತಾಳೆ, ಮೀನಾಗೆ ತೋರಿಸ್ತಾಳೆ, ನೋಡು ಮೀನಾ ಇದಲ್ಲ ಅಂತ ಹೇಳ್ತಾಳೆ. ಆಗ ಮೀನಾ ನೋಡ್ತಾಳೆ, ವಾವ್ ಅತ್ತೆ ಎಷ್ಟು ಚಂದ ಇದೆ ಈ ಮಗು, ಯಾರದೆ, ರಕ್ಷನಾ, ಇದು ಬಳೆ, ಕಾಲ್ಗೆಜ್ಜೆ ಎಲ್ಲ ರಕ್ಷಂದ ಅಂತ ಕೇಳ್ತಾಳೆ. ಆಗ ಗಿರಿಜಾ ಹೇಳ್ತಾಳೆ, ಅಲ್ವೇ ಇದೆಲ್ಲ ಅಮೂಲ್ಯಂದು, ಅಮ್ಮು ಸಣ್ಣದಿರುವಾಗ ಅವಳು ನಾಮಕರಣಕ್ಕೆ ಅಂತ ತಕೊಂಡಿದ್ದೆ, ಆದರೆ ಏನು ಮಾಡಲಿ, ಅದಕ್ಕೆ ಹೋಗೋ ಭಾಗ್ಯ ಅಂತೂ ನಂಗಿರಲಿಲ್ಲ, ನಮ್ಮನ್ನು ಕರೀಲೂ ಇಲ್ಲ, ಹಾಗಾಗಿ ಇದು ಇಲ್ಲೇ ಉಳ್ಕೊಂಡ್ಬಿಡ್ತು. ಆದರೆ ಅವಳಿವಾಗ ಎಷ್ಟು ದೊಡ್ಡವಳಾಗಿದ್ದಾಳೆ ನೋಡು, ಇನ್ನು 3 ದಿನ ಬಿಟ್ಟರೆ ಅವಳ ಮದುವೆ, ಎಷ್ಟು ಬೇಗ ದೊಡ್ಡವಳಾದ್ಲು ನಮ್ಮಮ್ಮು, ಅವಳು ಒಳ್ಳೆಯವಳು ಕಣೆ, ಒಳ್ಳೆಯದೇ ಆಗಬೇಕು ಅವಳಿಗೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಮೀನಾ ಕೂಡ ಅದನ್ನೇ ಹೇಳ್ತಾಳೆ, ಹೌದತ್ತೆ, ಅಮ್ಮು ತುಂಬ ಅಮಾಯಕಿ, ತುಂಬ ಇನ್ನೋಸೆಂಟ್, ಅವಳಿಗೆ ಒಳ್ಳೆಯದೇ ಆಗಬೇಕು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಗಿರಿಜಾ ಹೇಳ್ತಾಳೆ, ಆಯಿತು ಮೀನಾ, ನಾವು ಮೊದಲು ಹೊರಡೋಣ, ಇನ್ನು ಮಾಧವನಿಗೆ ಹುಡುಗಿ ನೋಡೋಕೆ ಹೋಗಬೇಕಲ್ಲ, ಮೊದಲು ಹೊರಡೋಣ ಅಂತ ಹೇಳ್ತಾಳೆ. ಇನ್ನು ಅಷ್ಟರಲ್ಲಿ ತರಕಾರಿ ಮಾರುವವರು ಬರ್ತಾರೆ. ಬಂದಾಗ ಹೇಳ್ತಾರೆ, ಅಮ್ಮ ಬನ್ನಿ ಬನ್ನಿ, ಹೋದ ಸಲ ಅಷ್ಟೇ ನೀವು ಹೇಳಿದ್ರಿ ತರಕಾರಿ ಯಾವುದು ಒಳ್ಳೇದಿರಲಿಲ್ಲ ಅಂತ, ಇವಾಗ ನೋಡಿ ಒಳ್ಳೊಳ್ಳೆ ತರಕಾರಿ ತಗೊಂಡು ಬಂದೇನೆ, ತಗೊಳ್ಳಿ ಅಂತ ಹೇಳ್ತಾರೆ. ಇನ್ನು ಮೀನಾ ಮತ್ತು ಗಿರಿಜಾ ತರಕಾರಿ ತಗೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಈ ಕಡೆಯಿಂದ ಚಂದ್ರಕಾಂತ ಮತ್ತು ಅವ್ರ ಹೆಂಡತಿ ಇನ್ವಿಟೇಷನ್ ಕೊಡಲಿಕ್ಕೆ ಹೋಗ್ತಾ ಇರ್ತಾರೆ ಕಾರಲ್ಲಿ. ಇನ್ನೇನು ಕಾರ್ ಹತ್ತುವಾಗ ಚಂದ್ರಕಾಂತ ಅವರಿಬ್ಬರನ್ನು ನೋಡ್ತಾರೆ. ಅವರಿಬ್ಬರನ್ನು ನೋಡಿ ಕಾರ್ ತಗೊಂಡು ಅವ್ರ ಮನೆ ಹತ್ರನೇ ಬರ್ತಾರೆ, ಇನ್ವಿಟೇಷನ್ ಕಾರ್ಡ್ ತಗೊಂಡು. ಆವಾಗ ಮೀನಾ ಹೇಳ್ತಾಳೆ, ಅಲ್ಲ ಅತ್ತೆ, ನಿಮ್ಮ ಅಣ್ಣ ಯಾಕೆ ಈಚೆ ಬರ್ತಿದ್ದಾರೆ, ಏನಾದರೂ ನಿಮಗೆ ಇನ್ವಿಟೇಷನ್ ಕೊಡ್ತಾರಾ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಆ ಕಾರ್ಡ್ ತಗೊಬಂದು ಗಿರಿಜರ ಹತ್ರನೇ ಬರ್ತಾರೆ. ಬಂದಾಗ ಗಿರಿಜಾ ಕೈ ನೀಡ್ತಾಳೆ ಕಾರ್ಡ್ ತಗೊಳ್ಳಿಕ್ಕೆ, ಆದರೆ ಅವರು ಆ ಇನ್ವಿಟೇಷನ್ ಕಾರ್ಡನ್ನು ತರಕಾರಿ ಮಾರೋನಿಗೆ ಕೊಡ್ತಾನೆ. ಕೊಟ್ಟು ಹೇಳ್ತಾನೆ, ನೋಡು, ನೀನು ಮದುವೆಗೆ ಬರಲೇಬೇಕು, ನಿಮ್ಮ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ಬಾ, ಅಷ್ಟೇ ಅಲ್ಲ ನಿಮ್ಮ ಬಂಧು ಬಳಗ ಎಲ್ಲರನ್ನೂ ಕರ್ಕೊಂಡು ಬಾ, ನನ್ನ ಅಣ್ಣನ ಮಗಳ ಮದುವೆ ಅಲ್ಲ, ಇಡೀ ಊರಿನವರಿಗೆ ಹೇಳಿದ್ದೇವೆ, ನಿಂಗೆ ಹೇಳದೇ ಇರ್ತೇವೆ, ನೀನು ಬರಲೇಬೇಕು ಅಂತ ಹೇಳ್ತಾರೆ. ಆಗ ಗಿರಿಜಂಗೆ ಮತ್ತು ಮೀನಂಗೆ ತುಂಬಾ ಬೇಜಾರಾಗುತ್ತೆ. ಗಿರಿಜಂಗಂತೂ ಸಿಕ್ಕಾಪಟ್ಟೆ ಅವಮಾನ ಆಗುತ್ತೆ. ಇನ್ನು ಅವನು ಕೇಳ್ತಾನೆ, ಆಯಿತು ಯಜಮಾನ್ರೆ, ನಿಮ್ಮಂದು ದೊಡ್ಡವರು ನಮ್ಮನ್ನು ಮದುವೆ ಕರೆಯೋದಂದರೆ ಸುಮ್ಮನೆನಾ, ನಾವು ಬಂದೇ ಬರ್ತೇವೆ ಅಂತ ಹೇಳ್ತಾರೆ. ಅಂದಹಾಗೆ ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಮಲ್ಲಿಕಾರ್ಜುನ ಅಂತ ಹೇಳ್ತಾನೆ. ನೋಡು ಮಲ್ಲಿಕಾರ್ಜುನ್, ನೀನೆಲ್ಲರೂ ಬರಬೇಕು, ನಾವೆಲ್ಲರಿಗೂ ಕರೆದಿದ್ದೇವೆ, ನೀನಂತೂ ಬರಲೇಬೇಕು, ನಾವು ಎಲ್ಲರನ್ನೂ ಕರೆದಿದ್ದೇವೆ ಅಂತ ಹೇಳಿ ಹೇಳಿ ಅವಳಿಗೆ ನೋವಾಗಲಿ ಅಂತಲೇ ಚಂದ್ರಕಾಂತ್ ಅದೇ ರೀತಿ ಹೇಳ್ತಾ ಇರ್ತಾನೆ. ಇನ್ನು ಮೀನಾ ಗಿರಿಜಂಗೆ ತುಂಬಾ ಸಿಟ್ಟು ಬರುತ್ತೆ. ಇನ್ನು ಚಂದ್ರಕಾಂತ್ ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.